ಆಪ್ಕಿ ಅದಾಲತ್ನಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೇಲಿರುವ ಆರೋಪವೆಂದರೆ ಇವರು ಪ್ರತಿಯೊಬ್ಬರಿಗೂ ಬೆದರಿಕೆ ಹಾಕ್ತಾರೆ ಎಂಬುದು. ಶಿವರಾಜಿ, ತುಂಬಾ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಭಾಷೆ ತುಂಬಾನೇ ಸುಶೀಲ, ಜನತೆ ಜೊತೆ ಮಾತನಾಡುವಾಗ ತುಂಬಾ ಸಿಹಿ, ಮಧುರ. ಆದ್ರೆ ಇತ್ತೀಚೆಗೆ ನಿಮ್ಮ ಭಾಷಣ ಕೇಳಿದೆ. ನೀವು ಹೇಳ್ತೀರಾ 10 ಅಡಿ ಕೆಳಗೆ ಹೂತಾಕ್ಬಿಡ್ತೀನಿ, ನೀವು ಹೇಳ್ತೀರಾ ಮನೆ ಒಡೆದಾಕಿ ಮೈದಾನ ಮಾಡ್ಬಿಡ್ತೀನಿ, ನೀವು ಹೇಳ್ತೀರಾ ಕ್ರಶ್ ಮಾಡಿ ಹಾಕ್ಬಿಡ್ತೀನಿ, ಹೊಸ್ಕಾಕ್ಬಿಡ್ತೀನಿ ಅಂತೆಲ್ಲ. ನೋಡಿ, ಯಾಕಂದ್ರೆ ನಾನು ಮುಖ್ಯಮಂತ್ರಿ ಆಗಿದ್ದು ಇವತ್ತು ನಿನ್ನೆ ಅಲ್ಲ. ನಾನು ಪ್ರಾರಂಭದಿಂದನೇ ಆಗಿದ್ದೆ. ನಾನು 2005ರಲ್ಲಿ ಮುಖ್ಯಮಂತ್ರಿ ಆದೆ. ಆ ಸಮಯ ಮಧ್ಯಪ್ರದೇಶದಲ್ಲಿ ಉತ್ತರ ಭಾಗ ಫೇಮಸ್ ಇದ್ದದ್ದು ಡಕಾಯಿತರಿಂದಾಗಿ. ಚಂಬಲ್ ಕೆ ಬೀಡ್ ಅಂತೆಲ್ಲ ಫಿಲ್ಮ್ ಆಗ್ತಿತ್ತು. ಚಂಬಲ್ ಕಿ ಕಸಂ, ಬೇರೆ ಬೇರೆ ಡಾಕುಗಳ ಬಗ್ಗೆ. ಡಾಕು ಮಲ್ಖಾನ್ ಸಿಂಗ್, ಪಾನ್ ಸಿಂಗ್, ಇನ್ನೂ ಸುಮಾರು ಜನ ಇದ್ರು. ಮತ್ತೆ ಹಿಂಗೆ ಲೈನಲ್ಲಿ ನಿಲ್ಸಿ ಗುಂಡು ಹೊಡ್ ಸುಟ್ಟಿದ್ದಾರೆ ಅವಾಗೆಲ್ಲ. ಯಾವಾಗ ಅಂದ್ರೆ ಕಾಂಗ್ರೆಸ್ ರಿಜಿಮಲ್ಲಿ 14 ಜನರನ್ನ ಗುಂಡು ಹೊಡ್ ಸುಟ್ಬಿಡ್ತಿದ್ರು. ಸಂಜೆ 5 ಗಂಟೆ ಮೇಲೆ ಯಾರೋ ಮನೆಯಿಂದ ಹೊರಗಡೆ ಬರ್ತಿರ್ಲಿಲ್ಲ. ಯಾವಾಗ ಡಕಾಯಿತರು ಅಪಹರಣ ಮಾಡಿ ಎಳ್ಕೊಂಡು ಹೋಗ್ತಾರೋ, ದುಡ್ಡು ಕೊಡ್ಬೇಕಾಗುತ್ತೋ ಗೊತ್ತಿರ್ಲಿಲ್ಲ. ನಾನು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಗ್ವಾಲಿಯರ್ನಲ್ಲಿ ಮೀಟಿಂಗ್ ಮಾಡಿದೆ. ಡಿಜಿಪಿ ಸಹಿತ ಎಲ್ಲಾ ಆಫೀಸರ್ಸ್ನೂ ಕರೆಸ್ದೆ. ಮತ್ತೆ ನಾನು ನೇರವಾಗಿ ಹೇಳ್ದೆ, ಮಧ್ಯಪ್ರದೇಶದಲ್ಲಿ ಒಂದು ಡಾಕು ಇರಬೇಕು, ಇಲ್ಲ ಶಿವರಾಜ್ ಇರಬೇಕು. ಇಬ್ರು ಜೊತೆಗಿರಕ್ ಸಾಧ್ಯನೇ ಇಲ್ಲ ಅಂತ ಟಾಸ್ಕ್ ಕೊಟ್ಟೆ ಅವ್ರಿಗೆ. ಮತ್ ನನ್ಗೆ ಪೊಲೀಸ್ನವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. 6 ತಿಂಗಳೊಳಗೆ ಎಲ್ಲಾ ಡಕಾಯಿತರ ಗುಂಪನ್ನ ಮುಗ್ಸಾಕ್ಬಿಟ್ರು. ಹಿಂದೆ ಕಾಂಗ್ರೆಸ್ ಇದ್ದಾಗ ಅವ್ರಿಗೆ ರಕ್ಷಣೆ ಸಿಕ್ತಿತ್ತು. ಎಲ್ಲಾ ಡಕಾಯಿತರನ್ನು ಹೊಸ್ಕಾಕ್ಬಿಟ್ವಿ. ಮತ್ತೆ ಇವತ್ತಿನ ತನಕ ಒಂದೇ ಒಂದು ಡಕಾಯಿತರು, ಕೊಲೆಗುಡುಕರು ಗುಂಪಾಗ್ಲಿ ಇವತ್ತಿನ ತನಕ ಯಾರು ತಯಾರಾಗಕ್ ಬಿಟ್ಟಿಲ್ಲ, ಹುಟ್ಟೋದಿಕ್ಕೆ ಬಿಟ್ಟಿಲ್ಲ. ಮುಗ್ಸಾಕ್ಬಿಟ್ವಿ. ನಂಬರ್ 2, ಒಂದು ಕಾಲ ಇತ್ತು ಆಗ ಮಧ್ಯಪ್ರದೇಶದಲ್ಲಿ ದಿಗ್ವಿಜಯ್ ಸಿಂಗ್ ಅವರ ಆಳ್ವಿಕೆಯಲ್ಲಿ ನಕ್ಸಲ್ರು ಸಿಟ್ಟಿಂಗ್ ಮಂತ್ರಿ ಸ್ವರ್ಗೀಯ ಲಿಖಿರಾಮ್ ಕಾವ್ರೆ ಅವರ ಕತ್ತರಿಸ್ಕೊಂಡು ಹೋದ್ರು. ಹಂಗ್ ಬೆಳಿತಿತ್ತು ನಕ್ಸಲ್ವಾದ. ನಾವು ನಕ್ಸಲ್ವಾದನ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಬಿಟ್ವಿ. ಇನ್ನು ಆ ನಕ್ಸಲ್ವಾದ ಮುಂದುವರಿತಿಲ್ಲ. ಈ ವರ್ಷನೋ ಏನೋ ಆಟ ಆಡಕ್ ನೋಡಿದಾಗ 8 ಜನ ನಕ್ಸಲ್ರು ಹತ್ಯೆ ಆದ್ರು. ನಾವು ಸಿಮಿ ನೆಟ್ವರ್ಕ್ನು ಪೂರ್ತಿಯಾಗಿ ದುರ್ಬಲಗೊಳಿಸ್ಬಿಟ್ವಿ. ದಿಗ್ವಿಜಯ್ ಅವರ ಕಾಲ ಏನಿದೆ ಅದು ಕರಾಳವಾದ ಯುಗ ಆಗಿತ್ತು. ಈ ಸಿಮಿನವರು ಎಷ್ಟು ಅಪರಾಧಿ ಕೆಲಸಗಳನ್ನ ಮಾಡ್ತಿದ್ರು ಗೊತ್ತಾ? ಆಯುಧಗಳ ಗುಡ್ಡೇನೆ ಹೊರಗಡೆ ಬರ್ತಿತ್ತು. ನಾವು ಧ್ವಂಸ ಮಾಡ್ಬಿಟ್ವಿ ಸಿಮಿ ನೆಟ್ವರ್ಕ್ನ. ಮತ್ತೆ ಸಿಮಿಗ್ ಸೇರಿದವರು ಜೈಲಲ್ಲಿದ್ದವರು ತಪ್ಪಿಸ್ಕೊಂಡು ಓಡೋದಿಕ್ ನೋಡಿದ್ರು. ಆದ್ರೆ ಜಾಸ್ತಿ ದೂರ ಹೋಗೋದಿಕ್ಕಾಗ್ಲಿಲ್ಲ. ಎನ್ಕೌಂಟರ್ನಲ್ಲಿ ಅವ್ರ ಕತೆ ಮುಗಿಸ್ಬಿಟ್ವಿ. ನಾವು ಅಪರಾಧಿಗಳ ವಿರುದ್ಧ ಮೊದ್ಲಿಂದ ಕಾರ್ಯಾಚರಣೆ ಮಾಡಿದೀವಿ. ಮತ್ ಈಗ್ಲೂ ಒಂದ್ ವೇಳೆ ಮಾಫಿಯಾ ಏನಾದ್ರೂ ಇದ್ರೆ, ಗುಂಡಾ ಇದ್ರೆ, ರೌಡಿಗಳೇನಾದ್ರೂ ಇದ್ರೆ, ಒಂದ್ ವೇಳೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿದ್ರೆ, ದುರಾಚಾರ ಮಾಡಿದ್ರೆ ಬಿಟ್ಬಿಡ್ತೀನ ನಾನು? ಆಗ ನಾನ್ ನಿರ್ಧಾರ ಮಾಡ್ದೆ, ನಾನು ಇಂಥ ಜನಗಳನ್ನ ಸುಮ್ನೆ ಬಿಡೋದಿಲ್ಲ ಅಂತ. ಮೊದಲನೇದಾಗಿ ಮಧ್ಯಪ್ರದೇಶದಲ್ಲಿ ಕಾನೂನು ಮಾಡಿದ್ದು, ಯಾರಾದ್ರೂ ಮುಗ್ಧ ಹೆಣ್ಮಕ್ಳ ಮೇಲೆ ದುರಾಚಾರ ಮಾಡಿದ್ರೆ ಸೀದಾ ನೇಣಗಂಬಕ್ಕೆ ಏರ್ಸಲಾಗತ್ತೆ. ಎಲ್ರಿಗಿಂತ ಮೊದಲು ಕಾನೂನು ಮಾಡಿದವ್ರು ನಾವು. ಮತ್ತೆ ಇಂಥ ಅಪರಾಧಿಗಳಿಗೆ ನಾನು ಹೇಳೋದು 10 ಅಡಿ ಆಳದಲ್ಲಿ ಹೂತ್ ಹಾಕ್ಬಿಡ್ತೀವಿ ಅಂತ. ಮತ್ತೆ ಇದರ ಅರ್ಥ ಏನು ಅಂದ್ರೆ, ನಾವು ಕಠಿಣವಾದ ಕಾರ್ಯಾಚರಣೆ ಮಾಡ್ತೀವಿ. ಎಂತ ಕಾರ್ಯಾಚರಣೆ ಅಂದ್ರೆ ಉದಾಹರಣೆ ಆಗ್ಬೇಕು. ಅದರಿಂದ ಅಪರಾಧಿ ಕೆಟ್ಟ ಕೆಲಸ ಮಾಡಕ್ ನಡುಗ್ಬೇಕು. ಮಾಫಿಯಾಗಳಿಗೆ, ಯಾರ್ಯಾರು ದುಷ್ಟು ಕೆಡುಕರಿದ್ದಾರೋ ಅವ್ರಗಳಿಗೆ ನನ್ನ ಸರ್ಕಾರ ವಜ್ರಕ್ಕಿಂತ ಕಠೋರವಾಗಿರುತ್ತೆ. ಆದ್ರೆ ಸಜ್ಜನರ ಪಾಲ್ಗೆ ನನ್ನ ಸರ್ಕಾರ ಹೂವಿಗಿಂತ ಮೃದುವಾಗಿರುತ್ತೆ. ಜನತೆ ಪಾಲ್ಗೆ ನೋಡಿ, ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ, ನೀವು ಯೋಗಿ ಆದಿತ್ಯನಾಥ್ ಅವರ ಐಡಿಯಾನ ಕದ್ಬಿಟ್ಟಿದ್ದೀರಾ. ಈಗ ನೀವು ಬುಲ್ಡೋಜರ್ ಓಡಿಸ್ತೀರಾ, ಬಾಬಾದ್ ಬುಲ್ಡೋಜರ್ ಬಂದ್ಬಿಡುತ್ತೆ. ಈಗ ನೋಡಿ, ನಾನು ಹೇಳದ್ನಲ್ಲ ಮೊದ್ಲಿಂದ ನಾವು ಕಠಿಣವಾದ ಕ್ರಮ ತಗೋತಿದೀವಿ ಅಂತ. ಆಗ್ಲೂ ಓಡಿಸ್ತಿದ್ವಿ. ಈಗ ನಾವು, ಈ ಮಾತು ಸರಿ ಇದೆ, 33,000 ಎಕರೆ ಜಮೀನು, ಸರಿಯಾಗಿ ಕೇಳಿಸ್ಕೊಳ್ಳಿ, 33,000 ಎಕರೆ ಜಮೀನು ಎಂತ ಜನಗಳಿಂದ ಅಂದ್ರೆ ತಮ್ಮನ್ ತಾವು ದಬಂಗ್ ಅನ್ಕೊಂಡಿದ್ರು, ಪ್ರಭಾವಶಾಲಿ ಅಂದ್ಕೊಂಡಿದ್ರು, ಮಾಫಿಯಾ ಅನ್ಕೊಂಡಿದ್ರು. ಜನ ಅವ್ರಿಗೆ ಹೆದರ್ಕೋತಿದ್ರು. ಯಾರ ಮೇಲೆ ಅಕ್ರಮ ಅತಿಕ್ರಮಣ ಇತ್ತೋ ಬುಲ್ಡೋಜರ್ ಓಡಿಸಿ ಅದನ್ನೆಲ್ಲ ಬಿಡಿಸ್ಕೊಂಡಾಗಿದೆ. ಮತ್ ಯಾವ ಜಮೀನ್ ನಾವು ಬಿಡಿಸ್ಕೊಂಡ್ವೋ ಅದನ್ನ ನಾವು ಬಡವ್ರಿಗೆ ಹಂಚ್ತಾ ಇದೀವಿ, ಬಡವ್ರಿಗೆ ಮನೆ ಕಟ್ಸ್ತಾ ಇದೀವಿ. ಭೋಪಾಲಲ್ಲಿ, ಇಂಡೋರಲ್ಲಿ, ಗ್ವಾಲಿಯರಲ್ಲಿ, ಜಬಲ್ಪುರದಲ್ಲಿ ಸೂರಜ್ ಕಾಲೋನಿಗಳ ನಿರ್ಮಾಣ ಆಗ್ತಾ ಇದೆ. ಈ ಮಾಫಿಯಾಗಳಿಂದ ಕಿತ್ಕೊಂಡ್ ಜಮೀನಲ್ಲಿ ಸೂರಜ್ ಕಾಲೋನಿ ಮಾಡಿದ್ರು. ಅಲ್ಲಿಗೆ ನಮ್ಮ ದಿಗ್ವಿಜಯ್ ಸಿಂಗ್ ಕೂಡ ಹೋಗಿದ್ರು, ಕಮಲ್ನಾಥ್ ಕೂಡ ಹೋಗಿದ್ರು. ಮತ್ತೆ ದಿಗ್ವಿಜಯ್ ಸಿಂಗ್ ಅಂತೂ ಕಣ್ಣೀರ್ ಸುರಿಸ್ತಿದ್ರು. ಅಂದ್ರೆ ನೀವು ಬಡವರು ಮತ್ತೆ ದಲಿತರ ಮೇಲೆ ಬುಲ್ಡೋಜರ್ನ ಓಡಿಸ್ಬಿಟ್ರಿ ಅಂತ. ಒಂದ್ ವೇಳೆ ಮಾಫಿಯಾ ಅವ್ರ ಆಪ್ತರಾಗಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಯಾವ ಬಡವ್ರ ಮೇಲೂ ಬುಲ್ಡೋಜರ್ ಓಡಿಸಿಲ್ಲ. ಯಾರ ಮೇಲ್ ಓಡ್ತೋ ಅಂತವ್ರ ಹತ್ರ ಅವರು ಕಣ್ಣೀರ್ ಹಾಕಕ್ ಹೋಗಿದ್ರು. ಯಾಕಂದ್ರೆ ಬಹುಶಃ ಅವರು ಇವ್ರ ಕಾರ್ಯಕರ್ತರಿರ್ಬೇಕು. ಮತ್ತೆ ಎಲ್ಲಾ ತಪ್ಪು ಕೆಲಸಗಳನ್ನ ಇವ್ರ ಸಮಕ್ಷಮದಲ್ಲಿ ಆ ಸರ್ಕಾರಗಳು ಮಾಡಿರ್ಬೋದೋ ಏನೋ. ಆದ್ರೆ ಮಾಮಾ ರಾಜ್ಯದಲ್ಲಿ ಗೋಲ್ಮಾನ್ ಮಾಡೋರ್ಗೆ ಉಳ್ಗಾಲ ಇಲ್ಲ ಅಷ್ಟೇ. ಮತ್ತೆ ನೀವ್ ಹೇಳಿದ್ರಿ ಟೈಗರ್ ಜಿಂದಾ ಹೇ. ನಾನು 1.5 ವರ್ಷ ಮುಖ್ಯಮಂತ್ರಿ ಆಗಿರ್ಲಿಲ್ವಲ್ಲ, ಆಗಿದ್ದನ್ನು ಹೇಳಿದ್ದು. ಆಗ ಇವರು ಪ್ರಯತ್ನ ಪಟ್ಟಿದ್ದು ಅದೇನು ಅಂತಂದ್ರೆ, ಜನರನ್ನ ಸತಾಯಿಸಕ್ಕೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಅದ್ಮಿಡೋದಿಕ್ಕೆ. ಆಗ ನಾನು ಹೇಳಿದ್ದೆ, ನಾನು ಮುಖ್ಯಮಂತ್ರಿ ಆಗಿಲ್ದೇ ಇರ್ಬೋದು, ಆದ್ರೆ ಟೈಗರ್ ಅಭಿ ಜಿಂದಾ ಹೇ.
ನಿಮ್ಮ ಬಗ್ಗೆ ವಿರೋಧ ಪಕ್ಷದ ನಾಯಕರು ಏನು ಹೇಳ್ತಾರೆ ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡೋ ಅವಶ್ಯಕತೆ ಇದೆ. ಪ್ರಿಯಾಂಕಾ ಗಾಂಧಿ ಮಧ್ಯಪ್ರದೇಶಕ್ಕೆ ಹೋಗಿದ್ರು. ಅವ್ರು ಹೇಳ್ತಾರೆ 220 ತಿಂಗಳುಗಳ ಆಡಳಿತದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು 225 ಗೋಲ್ಮಾಲ್ ಮಾಡಿದ್ದಾರೆ ಅಂತ. ಚೆನ್ನಾಗ್ ಕಟ್ಟಿದ್ದಾರೆ ಪ್ರಾಸನ. 220, 225 ಗೋಲ್ಮಾಲ್ ಮಾಡಿದ್ರೋ ಇಲ್ವೋ? ಅವ್ರಿಗಂತೂ ಯಾವ್ಯಾವ ಹೆಸರು ನೆನ್ಪಾಗುತ್ತೋ ಅದೆಲ್ಲ ಇದು ಗೋಲ್ಮಾಲ್, ಇದು ಗೋಲ್ಮಾಲ್, ಇದು ಗೋಲ್ಮಾಲ್, ಊಟ ತಿಂದ್ರೆ ಗೋಲ್ಮಾಲ್, ನೀರ್ ಕುಡಿದ್ರೆ ಗೋಲ್ಮಾಲ್, ಒಳಗೋಗೋ ಗೋಲ್ಮಾಲ್, ಹೊರಗ್ ಬಾ ಗೋಲ್ಮಾಲ್. ಮತ್ತೆ ಪತ್ರಕರ್ತರು ಇದರಲ್ಲಿ ಗೋಲ್ಮಾಲ್ ಏನಿದೆ ಅರ್ಥ ಮಾಡ್ಸಿ ಅಂದ್ರೆ ನೀವು ಓದ್ಕೊಳ್ಳಿ ಅಂದ್ಬಿಟ್ರು. ಸತ್ಯ ಏನು ಅಂತಂದ್ರೆ ಈ ಪ್ರಪಂಚ ಒಂದು ಕನ್ನಡಿ ತರ, ನೀವೇನೋ ಅದೇ ತೋರ್ಸುತ್ತೆ. ಈಗ ಇದಕ್ಕೆ ಮೊದ್ಲು ಕಾಂಗ್ರೆಸ್ ಶಾಸನ ಇತ್ತಲ್ಲ, ಆಗ ಗೋಲ್ಮಾಲ್ ನಡೀತಿತ್ತು. ಮತ್ತೀಗ 15 ತಿಂಗಳು ಅವ್ರ ಶಾಸನ ಇತ್ತಲ್ಲ, ಎಂತ ಸ್ಥಿತಿಗೆ ತಂದ್ಬಿಟ್ಟಿದ್ರು ಮಧ್ಯಪ್ರದೇಶನ. ನಾನ್ ಕೇಳ್ತಿದ್ದೀನಿ ಅವ್ರನ್ನ, ಗೋಲ್ಮಾಲ್ ಬಗ್ಗೆ ಮಾತಾಡ್ತಾರಲ್ಲ ಅವರು. ಉದಾಹರಣೆ ಕೊಡ್ತೀನಿ. ಅದ್ರಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ರು, ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರು ಒಂದು ಲೆಟರ್ ಜಾರಿ ಮಾಡಿದ್ರು. ಮತ್ತೆ ಹೇಳ್ತಾರೆ, ಒಬ್ಬ ಕಾಂಟ್ರಾಕ್ಟರ್ ಇದ್ದಾನೆ, ಅವನು ಹೈಕೋರ್ಟ್ಗೆ ಲೆಟರ್ ಬರ್ದಿದ್ದಾನೆ, ಮತ್ತೆ 50% ಕಮಿಷನ್ ಕೇಳ್ತಿದ್ದಾರೆ ಅಂತ ಹೇಳಿದ್ದಾನೆ. ನಾವು ಆ ಕಾಂಟ್ರಾಕ್ಟರ್ನ ಹುಡುಕಿದ್ವಿ, ಅವನೆಲ್ಲೂ ಸಿಗ್ಲೇ ಇಲ್ಲ. ಯಾವ್ಯಾವ ವಿಳಾಸ ಕೊಟ್ಟಿದ್ರು ಅವೆಲ್ಲ ಅಸ್ತಿತ್ವದಲ್ಲೇ ಇರ್ಲಿಲ್ಲ. ಇದಂತೂ ಗೊತ್ತಿಲ್ಲ. ಕರ್ನಾಟಕನೋ ಇಲ್ಲ ಅದೆಲ್ಲಿಂದ ಕಲ್ತ್ಕೊಂಡ್ರೋ ಇವರು ಪದೇ ಪದೇ ಪತ್ರ ಬರೀತಿರ್ತಾರೆ. ಇವ್ರ ಕೈಗೆ ಏನೂ ಸಿಗ್ತಿಲ್ಲ, ಅದಕ್ಕೆ ಅವರು ಈ ತರ ಮಾತಾಡ್ತಾರೆ. ಇವ್ರಿಗೆ ಉತ್ತರ ಕೊಡ್ಲೇಬೇಕಾಗತ್ತೆ. ಖಂಡಿತ ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಹಿಂದೆ ಕಮಲ್ನಾಥ್ ಜಿ ಅವರು ಚೀಫ್ ಮಿನಿಸ್ಟರ್ ಆಗಿದಾಗ ಇನ್ಕಮ್ ಟ್ಯಾಕ್ಸು, ಇಡಿ ಎಲ್ರೂ ರೈಡ್ ಮಾಡಿದ್ರು. 280 ಕೋಟಿ ವಶಪಡಿಸ್ಕೊಂಡಿದ್ರು. ಕಮಲ್ನಾಥ್ ಅವ್ರು ಹೇಳಿ ಯಾರ್ಗ ಹತ್ರ ಆಗಿದ್ರು? ಅವ್ರ ಸುತ್ತಮುತ್ತ ಇರೋ ಎಲ್ರ ಹತ್ರನೋ. ನೀವು ಪತ್ರಿಕೆಗಳಲ್ಲಿ ಕಟಿಂಗ್ಸ್ ನೋಡಿ ಒಂದ್ಸಲ, ಅವಾಗಿನ ಸಮಾಚಾರ ನೋಡಿ ಒಂದ್ಸಲ. ಬಲ್ಲಭ್ ಭವನನ ದಲ್ಲಾಳಿಗಳ, ಬಲ್ಲಭ್ ಭವನ ಅಂದ್ರೆ ಮಧ್ಯಪ್ರದೇಶದ ಸೆಕ್ರೆಟೇರಿಯೇಟ್ನ ದಲ್ಲಾಳಿಗಳ ಅಡ್ಡ ಮಾಡ್ಬಿಟ್ಟಿದ್ರು. ಪಾನ್ ಇಲ್ದೆ ದುಡ್ಡು ಕೊಡದೆ ಯಾವ ಕೆಲ್ಸನೂ ಆಗ್ತಿರ್ಲಿಲ್ಲ. ಕಲೆಕ್ಟರ್ ಮತ್ತೆ SP ಸ್ಥಾನಕ್ಕೆ ಯಾರು ಹೋಗ್ತಿದ್ರು ಅವರಿಂದನೂ ದುಡ್ಡು ವಸೂಲಿ ಮಾಡ್ತಿದ್ರು ಅವರು. ಬಲ್ಲಭ್ ಭವನದಲ್ಲಿ ಜನತೆ ಬರ್ತಿರ್ಲಿಲ್ಲ, ಜನಪ್ರತಿನಿಧಿಗಳು ಬರ್ತಿರ್ಲಿಲ್ಲ, ದಲ್ಲಾಳಿಗಳು ಕೂತಿರ್ತಿದ್ರು. ದಲ್ಲಾಳಿಗಳು ಅವ್ರು ಡೀಲ್ ಮಾಡ್ತಿದ್ರು. ಮಧ್ಯಪ್ರದೇಶನ ಸರ್ವನಾಶ ಮಾಡೋ ಕೆಲಸ ಮಾಡಿದ್ದೆ ಅವರು. ಮತ್ತೆ ಗೋಲ್ಮಾಲ್ಗಳ ಬಗ್ಗೆ ಮಾತಾಡ್ತಿದಾರಲ್ಲ, ಇಡಿ ತನಿಖೆಗಳು ಯಾರ ವಿರುದ್ಧ ನಡೀತಾ ಇದೆ? ಯಾರ್ ಸಂಬಂಧಿಕರು ಅವರೆಲ್ಲ? ಮೊದ್ಲವ್ರು ಉತ್ತರ ಕೊಡ್ಲಿ. ಸುಮ್ನೆ ಆರೋಪ ಮಾಡೋದು ತುಂಬಾ ಸುಲಭ ಬಿಡಿ. ಆದ್ರೆ ಅವರು ನಿಮ್ಮನ್ನ ಪೇ CM ಅಂತಾರೆ. ಅವರು ಪೋಸ್ಟರ್ ಮಾಡಿಸಿದ್ರು ನೋಡಿ. ಅವ್ರ ಹತ್ರ ಏನೂ ಇಲ್ವಲ್ಲ, ಕೈಯಲ್ಲೇನೂ ಆಗ್ತಿಲ್ಲ, ತಲೆ ಕೆಟ್ಟೋಗಿದೆ. ಮೊದ್ಲು ಒಂದ್ ಸ್ವಲ್ಪ ನಿರೀಕ್ಷೆ ಇತ್ತು ಅವ್ರಿಗೆ. ಅವ್ರು ಅನ್ಕೊಂಡ್ರು ಇಷ್ಟು ವರ್ಷ ಆಗೋಗಿದೆ, ಈಗ ಸರ್ಕಾರ ಮಾಡ್ಬೋದು ಅಂತ. ಕಾಲ್ ಕೆಳಗಿನ ಭೂಮಿ ಕುಸಿತಾ ಇದೆ. ಸೊ ಬಾಯಿಗೆ ಬಂದಿದ್ನೆಲ್ಲ ಹೇಳ್ತಿದ್ದಾರೆ. ಅದನ್ನ ಯಾರು ಕೇಳೋದು ಇಲ್ಲ, ಒಪ್ಪೋದು ಇಲ್ಲ. ಕಾಂಗ್ರೆಸ್ಗೆ ಭರವಸೆ ಇಲ್ಲ. ಅವ್ರು ಏನ್ ಹೇಳ್ತಿದಾರೋ ಅದ್ರ ಮೇಲೆ ಅವ್ರ ಜನಗಳಿಗೆ ಭರವಸೆ ಇಲ್ಲ. ಈಗ ಅವರು 15 ತಿಂಗಳ ಭ್ರಷ್ಟಾಚಾರ ಮಾಡಿದ್ರಲ್ಲ, ನೀವದನ್ನ ತನಿಖೆ ಮಾಡಿಸಿದ್ರ? ಈಗ ಸುಮಾರು ತನಿಖೆಗಳು ನಡೀತಾ ಇದೆ. ಈಗ ಈ ಚಿಂದ್ವಾಡ ಸಿಸೈ ಕಾಂಪ್ಲೆಕ್ಸ್ ಅದ್ರಲ್ಲಿ ಕೆಲ್ಸನೇ ಮಾಡ್ದೆ ಕೋಟ್ಯಾಂತರ ರೂಪಾಯಿ ಪೇಮೆಂಟ್ ಆಗೋಯ್ತು. ಈಗ ಅದ್ರದ್ದು ತನಿಖೆಗಳು ನಡೀತಾ ಇದೆ. ಮತ್ತೆ ನಿಮ್ ಜನನು ಪೋಸ್ಟರ್ ಮಾಡಿಸಿದ್ರು, ಕಮಲ್ನಾಥ್ನ ಕರಪ್ಟ್ ನಾಥ್ ಅಂದ್ಬಿಟ್ರಲ್ಲ. ಈಗದು ಯಾವ್ದು ಹೆಂಗಿದ್ಯೋ ಅದು ಜನ ಮಾಡಿರ್ಬೋದು. ಆದ್ರೆ ಮಧ್ಯಪ್ರದೇಶದಲ್ಲಿ ಈ ಥರದ ಕ್ಯಾಂಪೇನ್ ಮೊದಲು ನಡೀತಾ ಇರ್ಲಿಲ್ಲ. ಅವರು ಪೇ CM ಅಂತಾರೆ, ನಿಮ್ ಜನ ಕರಪ್ಟ್ ನಾಥ್ ಅಂತಾರೆ. ಒಬ್ರನ್ನೊಬ್ರು ಸುಳ್ಳ ಅನ್ನೋದು, ಕಳ್ಳ ಅನ್ನೋದು. ನೋಡಿ, ಅವರೇ ಶುರು ಮಾಡಿದ್ದು ಇದನ್ನ. ಸೊ ಅವ್ರು ಹೇಗಿದ್ದಾರೆ ಅಂತ ಭಾರತೀಯ ಜನತಾ ಪಾರ್ಟಿನವ್ರು ಹೇಳ್ತಾರೆ, ಜನಗಳೇ ಹೇಳ್ತಾರೆ. ಆದ್ರೆ ನಿಮ್ ಕಡೆಯಿಂದ ಘೋಷಣೆ ಬಂತು 50-50, ಅರ್ಧ ಕಮಲ್ನಾಥ್ ದಿಗ್ಗಿ ಅವ್ರ ಸ್ನೇಹ. ಹಿಂದೆ ಇವ್ರ ಸರ್ಕಾರ ನಡೀತಿದ್ದಾಗ ಆಗ ಇವ್ರ ಸರ್ಕಾರದಲ್ಲಿ ನಿಜವಾದ ಮುಖ್ಯಮಂತ್ರಿ ಯಾರು ಅನ್ನೋದೇ ಯಾರಿಗೂ ಗೊತ್ತಿರ್ಲಿಲ್ಲ. ಮುಂದೆ ಕಮಲ್ನಾಥ್ ಅವ್ರ ಮುಖ ಇತ್ತು, ಆದ್ರೆ ಹಿಂದಿಂದ ಕೆಲಸ ಮಾಡ್ತಿದ್ದವರು ದಿಗ್ವಿಜಯ್ ಅವರು. ಜನ ಹೇಳ್ತಿದ್ರು ನಕಲಿ ಮುಖ ಮುಂದೆ ಬಂದಿದೆ, ಅಸ್ಲಿ ಮುಖ ಮುಚ್ಕೊಂಡಿದೆ ಅಂತ. ಸೊ ಅದ್ರ ಮೇಲೆ ಈ ಘೋಷಣೆಗೆ ಹೋಗಿರ್ಬೋದೋ ಏನೋ. ನೋಡಿ, ಅವ್ರು ಹೇಳ್ತಾರೆ, ಹಿಂದೆ ಅವರ ಸರ್ಕಾರ ಇದ್ದಾಗ ಜನಗಳಿಗೆ ಅವ್ರೇನ್ ಮಾತು ಕೊಟ್ಟಿದ್ರು ಅದನ್ನ ಅವರು ಪೂರೈಸಿದ್ರು. 27 ಲಕ್ಷ ರೈತರ ಲೋನನ್ನ ಅವರು ಮನ್ನಾ ಮಾಡಿದ್ರು ಮುಖ್ಯಮಂತ್ರಿ ಆಗ್ತಿದ್ದಂಗೆ. 900ಕ್ಕಿಂತ ಜಾಸ್ತಿ ಮಾತು ಕೊಟ್ಟಿದ್ರು, ಆಣೆ ಮಾಡಿದ್ರು 900. ಮತ್ತೆ ಏನ್ ಮಾತು ಕೊಟ್ಟಿದ್ರು ಅಂದ್ರೆ 10 ದಿನದ ಒಳಗೆ. ನೀವು ನೋಡ್ತಾ ನೋಡ್ತಾ ಎಣಿಸ್ಕೊಳ್ಳಿ. ಆ ವಿಡಿಯೋ ನಾನು ತುಂಬಾ ಕಡೆ ತೋರಿಸಿದ್ದೆ. ರಾಹುಲ್ ಜಿ ಹೇಳ್ತಿದ್ರು, ರಾಹುಲ್ ಬಾಬಾ 10 ದಿನದ ಒಳಗೆ ಮತ ಎಣಿಸ್ತಿದ್ರು. 1, 2, 3, 4, 5, 6, 7, 8, 9, 10. 10 ದಿನದಲ್ಲಿ ಸಾಲ ಮನ್ನಾ ಆಗ್ಲಿಲ್ಲ ಅಂದ್ರೆ 11ನೇ ದಿನ ಮುಖ್ಯಮಂತ್ರಿ ಬದಲಿಸ್ಬಿಡ್ತೀನಿ ಅಂತ. 15 ತಿಂಗಳಾಗೋಯ್ತು. ರೈತರು ಸಾಲ ಮನ್ನಾಗೋಸ್ಕರ ಕಾಯ್ತಾ ಕೂತಿದ್ರು. ಕೇವಲ ಕರ್ಮಕಾಂಡ ಪೂರ್ತಿಗೊಳಿಸಿದ್ರು. ಲಕ್ಷಾಂತರ ಜನ ರೈತರನ್ನ ಇವರು ಡಿಫಾಲ್ಟರ್ ಮಾಡ್ಬಿಟ್ರು. ಇವ್ರು ಆಸೆ ಇಟ್ಕೊಂಡಿದ್ರು ನಮ್ ಸಾಲ ಮನ್ನಾ ಆಗುತ್ತೆ ಅಂತ. ದುಡ್ಡು ಕಟ್ಲಿಲ್ಲ, ಸೋ ಡಿಫಾಲ್ಟರ್ ಆಗೋದ್ರು.
ಅವ್ರ ಮೇಲೆ ಬಡ್ಡಿ ಹೊರೆ ಜಾಸ್ತಿ ಆಗೋಯ್ತು. ಆ ಬಡ್ಡಿ ಹೊರೆನ ನಾನು ಈಗ ತಾನೇ ಇಳಿಸಿದ್ದೀನಿ. 2200 ಕೋಟಿ ರೂಪಾಯಿ ಅವ್ರ ಹೆಸರಿಂದ ಜಮಾ ಮಾಡಿ ರೈತರಿಗೆ ಮೋಸ ಮಾಡಿದ್ರು ಅವರು. ನಿರುದ್ಯೋಗಿಗಳಿಗೂ ಸುಳ್ಳು ಹೇಳಿದ್ರು 4000 ರೂಪಾಯಿ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ. 1 ರೂಪಾಯಿನೂ ಕೊಡ್ಲಿಲ್ಲ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಹೇಳಿದ್ರು ನಿಮ್ಗೆ ನಿಮ್ ಎಲ್ಲಾ ಖರ್ಚನ್ನು ಮನ್ನಾ ಮಾಡ್ಬಿಡ್ತೀವಿ ಅಂತ. ಒಬ್ರದು ಮನ್ನಾ ಮಾಡ್ಲಿಲ್ಲ. ಇದ್ರ ಜೊತೆಗೆ ಪ್ರತಿ ಫಸಲ್ಗೂ ಬೋನಸ್ ಕೊಡ್ತೀವಿ. 900 ಮಾತು. 1 ಫಸಲ್ಗೂ ಬೋನಸ್ ಕೊಡ್ಲಿಲ್ಲ. 900 ವಾಗ್ದಾನ. ಅದ್ರಲ್ಲಿ ಒಂದೇ ಒಂದು ಮಾತನ್ನು ನಡ್ಸ್ಕೊಡ್ಲಿಲ್ಲ ಅವರು. ಮತ್ತೆ ಇವರು ಮಾತ್ ನಡ್ಸ್ಕೊಡ್ದೇ ಇದ್ದಾಗ ಆಗ್ಲೇ ಸಿಂಧಿಯಾಜಿ ಇವ್ರಿಗೆ ಹೇಳಿದ್ದು ನೀವು ಕೊಟ್ಟಿರೋ ಮಾತನ್ನ ನೀವು ಪೂರೈಸಿ ಅಂತ. ಕಮಲ್ನಾಥ್ ಅವರು ಅವ್ರ ಮೇಲೆ ಸಿಟ್ಟಾಗೋದ್ರು. ಮಾಡಲ್ಲ ಅಂದ್ರೆ ನೀನೇನ್ ಮಾಡ್ತೀಯಾ ಅಂತ. ಇಳಿ ಬೀದಿಗೆ ಅಂದ್ರು. ಸೊ ಅವ್ರು ಬೀದಿಗೆ ಇಳಿದ್ರು. ಇವ್ರು ಸರ್ಕಾರ ಬೀಳಿಸ್ಬಿಟ್ರು. ಸಿಂಧಿಯಾಜಿ ಬೀಳ್ಸಿದ್ರ ಇಲ್ಲ ನೀವು ಬೀಳ್ಸಿದ್ರ? ಇಲ್ಲ, ಇದು ಸಿಂಧಿ ಅವರೇ ಹೇಳಿದ್ದು. ನೋಡಿ, ಕಮಲ್ನಾಥ್ ಅವ್ರು ಹೇಳ್ತಾರೆ ನಾನ್ ಕಲ್ಲು ಲೇಟ್ ಆಗಿ ರುಬ್ಬಿದ್ರು ನೈಸ್ ಆಗಿ ರುಬ್ಬುತ್ತೆ. ಎಷ್ಟ್ ನೈಸ್ ಆಗಿ ರುಬ್ಬಿದ್ರು ಅಂದ್ರೆ ಅವ್ರ ಸರ್ಕಾರನೇ ರುಬ್ಬಿಟ್ರು ಅವರು. ಅವ್ರು ಮಾಡಿದ ಕೆಲಸ ಹೆಂಗಿತ್ತು ಅಂದ್ರೆ ಅದ್ರಿಂದ ಕಾಂಗ್ರೆಸ್ ಒಡೆದೋಯ್ತು. ಸಿಂಧಿಯಾಜಿ ಹೇಳ್ತಾನೆ ಇದ್ರು ನೋಡಪ್ಪ, ಕೊಟ್ಟಿರೋ ಮಾತ್ ಪೂರ್ತಿ ಮಾಡು, ಜನತೆ ಸೇವೆ ಮಾಡು. ಅದಕ್ಕೆ ಅವ್ರಿಗೆ ಬೇಜಾರಾಗ್ತಿತ್ತು. ಮತ್ತೆ ಅವ್ರ ಜೊತೆಗೆ ಜಗಳ ಮಾಡ್ಕೊಂಡ್ಬಿಟ್ರು. ನೀವು 2,500 ಕೋಟಿ ಖರ್ಚು ಮಾಡಿದ್ರಂತೆ ಅವರ ಸರ್ಕಾರನ ಉರುಳಿಸೋದಕ್ಕೆ. ಈಗ ದಿಗ್ಗಿ ಬಾಬಾ ಬಾಯಿಗೆ ಬಂದಂಗೆ ಹೇಳ್ತಿರ್ತಾರೆ ಆಧಾರ ಇಲ್ದಿರೋ ಮಾತುಗಳನ್ನ. ಈಗ ತಿಪ್ಪೆ ಸರ್ಸಕ್ ಏನಾದ್ರೂ ಹೇಳಲೇಬೇಕಲ್ಲ. ಕೆಲವು ಜನ ಇನ್ನೂ ಒಂದು ಹೇಳ್ತಾರೆ, ಅವರು ಕಮಲ್ನಾಥ್ಗೆ ಸಲಹೆಗಾರರಾಗಿದ್ರು, ಅದ್ರಿಂದಲೇ ಕಮಲ್ನಾಥ್ ಹೊಡ್ಸ್ಕೊಂಡ್ರು ಅಂತ. ಈಗ ಜನತೆಗೆ ನಂಬಿಕೆನೇ ಬರಲ್ಲ. ಹಾಲಿಂದ ಸುಟ್ಕೊಂಡೋನು ಮಜ್ಗೆನೂ ಆರ್ಸಿ ಕುಡಿತಾನೆ ಅಂತ. ಹಂಗಂತ ಮಜ್ಗೆ ಎಲ್ಲಾದ್ರೂ ಬಿಸಿಯಾಗಿರುತ್ತಾ ಹೇಳಿ, ಅದನ್ನ ಆರ್ಸ್ಕೊಂಡು ಕುಡಿಯೋದಿಕ್ಕೆ? ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ನಮಗೆಲ್ಲ ಗೊತ್ತಿರೋ ಹಾಗೆ ಸಿಎಂಗಳೇನಿರ್ತಾರಲ್ಲ, ಅವ್ರು ತುಂಬಾನೇ ಬ್ಯುಸಿ ಇರ್ತಾರೆ. ನೀವಿಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ಇಷ್ಟು ಫಿಟ್ ಹೇಗಿರ್ತೀರಾ, ಅದ್ರ ಬಗ್ಗೆ ಹೇಳ್ತೀರಾ? ಇದರಲ್ಲಿ ಎರಡು ವಿಷಯ ಇದೆ. ನಿಮ್ಮ ಮುಖದ ಹೊಳಪಿನ ರಹಸ್ಯ ಏನು ಅಂತ. ಇಲ್ಲ, ನನ್ನ ಮುಖ ಅಷ್ಟೆಲ್ಲ ಹೊಳಿತಿಲ್ಲ ಬಿಡಿ. ಆದ್ರೆ ಒಂದು ಮಾತು ನಿಜ, 24ರಲ್ಲಿ 18 ಗಂಟೆ ಕಾಲ ನಾನು ಕೆಲಸ ಮಾಡ್ತಿರ್ತೀನಿ. ಮತ್ತದಕ್ಕೆ ಕಾರಣ 2 ಇದೆ. ಒಂದು, ಕೆಲಸ ಮಾಡೋ ದೃಢವಾದ ಇಚ್ಛಾಶಕ್ತಿ ಒಳಗಿರೋದು. ನೋಡಿ, ಒಂದ್ ವೇಳೆ ಮನುಷ್ಯನೊಳಗೆ ಏನಾದ್ರೂ ಮಾಡ್ಬೇಕು ಅನ್ನೋ ಒದ್ದಾಟ ಇದ್ರೆ ಆಗ ಶರೀರದಿಂದ ತಂತಾನೆ ಒಂದಷ್ಟು ರಾಸಾಯನಿಕ ಹೊರಗ್ ಬಂದು ನಿಮ್ಗೆ ಕೆಲಸ ಮಾಡೋದಿಕ್ಕೆ ತಾಕತ್ ಕೊಡುತ್ತೆ. ಈಗ ನಿಮ್ ಮನ್ಸಲ್ ಸಂಕಲ್ಪ ಮಾಡ್ಕೊಂಡ್ರೆ ವೈಷ್ಣೋದೇವಿಗೆ ಹೋಗ್ತೀನಿ ಅಂತ 14 ಕಿಲೋಮೀಟರ್ ಬೆಟ್ಟ ನಡ್ಕೊಂಡೆ ವೈಷ್ಣೋದೇವಿಗೆ ಹೋಗ್ಬೋದು. ಆಗ ಮಕ್ಳು ಹತ್ಕೊಂಡ್ ಬರ್ತಾರೆ. ಅದೇ ಸುಮ್ನೆ 2 ಕಿಲೋಮೀಟರ್ ಹತ್ತಕ್ ನೋಡಿ, ಖಂಡಿತ ಹತ್ತಕ್ಕಾಗಲ್ಲ. ಸಂಕಲ್ಪ ಇದ್ರೆ ಆಗ ಶರೀರನೇ ಆ ತಾಕತ್ ಹುಟ್ಟಾಕುತ್ತೆ. ಇದು ಮೊದಲನೇದು. ಇನ್ನೊಂದು, ನಿಮ್ ಶರೀರನ ಚೆನ್ನಾಗಿ ಇಟ್ಕೊಳ್ಳೋದಿಕ್ಕೆ ನೀವು ಕೆಲವು ಪ್ರಯತ್ನ ಮಾಡ್ಲೇಬೇಕಾಗತ್ತೆ. ನಾನು ಬೆಳಿಗ್ಗೆ ಯೋಗ ಮಾಡ್ತೀನಿ, ಸ್ವಲ್ಪ ಧ್ಯಾನ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ. ನೋಡಿ, ಶರೀರ್ ಮಾಧ್ಯಮ್ ಕಲು ಧರ್ಮ ಸಾಧನಂ. ಎಲ್ಲಾ ಧರ್ಮಗಳನ್ನೂ ಪಾಲನೆ ಮಾಡಕ್ಕಿರೋ ಮಾಧ್ಯಮನೇ ಶರೀರ. ಆದ್ರಿಂದಲೇ ಶರೀರ ಚೆನ್ನಾಗಿರ್ಬೇಕಾಗತ್ತೆ. ಇದನ್ನ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ನಾನ್ ನಿಮ್ಗೆ ಇನ್ನೂ ಒಂದ್ ಮಾತನ್ನ ಹೇಳ್ಬಿಡ್ತೀನಿ. ನಾನು 3 ವಿಷಯಗಳನ್ನ ಪಾಲಿಸ್ತೀನಿ: ಮಿತಭೋಗ, ಋತುಭೋಗ ಮತ್ತೆ ಹಿತಭೋಗ. ಮಿತಭೋಗ ಅಂದ್ರೆ ಹಸುವಿಗಿಂತ ಸ್ವಲ್ಪ ಕಮ್ಮಿ ತಿನ್ನು. ಋತುಭೋಗ ಅಂದ್ರೆ ಆಯಾ ಋತುನಲ್ಲಿ ಏನೇನ್ ಹುಟ್ಟುತ್ತೋ ಹಣ್ಣು ತರಕಾರಿ ಅಂತದೆಲ್ಲ ಅದನ್ ತಿನ್ನು. ಮತ್ತೆ ಹಿತಭೋಗ ಅಂತಂದ್ರೆ ಶರೀರಕ್ಕೆ ಏನ್ ಹಿತಾನೋ ಅದನ್ ತಿನ್ನು. ಒಂದ್ ವೇಳೆ ಕಚೋರಿ ಸಮೋಸ ತಿಂತಿದ್ರೆ, ಪಿಜ್ಜಾ ಬರ್ಗರ್ ತಿಂತಿದ್ರೆ ಆಗ ಫಿಟ್ ಆಗಿರೋದಿಕ್ಕಾಗಲ್ಲ. ಸೊ ನಾನು ಇದನ್ನೆಲ್ಲ ಪಾಲಿಸ್ಕೊಂಡ್ ಬರ್ತೀನಿ. ಯಾರು ಫಿಟ್ ಆಗ್ಬೇಕು ಅಂತಿದ್ದಾರೋ ಅವರೆಲ್ಲರಿಗೂ ತುಂಬಾ ದೊಡ್ಡ ಜ್ಞಾನನ ನೀವು ಒಂದೇ ಮಾತಲ್ಲಿ ಕೊಟ್ಬಿಟ್ರಿ.